ಗುರುಗಳೇ, ಒಂದು ಮನೆಯಲ್ಲಿ ಅಪ್ಪನ ಮಾತು ಯಾರೆಲ್ಲ ಕೇಳ್ತಾರೆ, ಮನೆ ಯಜಮಾನ್ರು ಯಾರಿರ್ತಾರೆ ಅವ್ರ ಮಾತನ್ನ ಆ ಕುಟುಂಬ ಕೇಳ್ತು ಅಂತಂದ್ರೆ ಆ ಒಂದು ಮನೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಆಗ್ಲೇ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಬಹುದು? ಓಕೆ, ತುಂಬ ಸಂತೋಷ. ಯಾಕೆಂತಂದರೆ ಮನೆ ಯಜಮಾನನ ಮಾತು ಕೇಳಬೇಕಾ ಬೇಡಮ್ಮ? ಕೇಳಬೇಕು. ಅವ್ರ ಮಾತಿಗೆ ನಾವು ಮಾನ್ಯತೆ ಕೊಡಬೇಕು. ಅದನ್ನು ಮನೆ ಯಜಮಾನಕ್ಕೆ ಹೊಂದಾಯ್ತು. ಈಗ ಆ ಮನೆ ಯಜಮಾನ ಹೇಗಿರಬೇಕಾಗತ್ತೆ? ಆ ಯಜಮಾನನ ಮಾತು ಮಕ್ಕಳು ಹೆಂಡತಿ ಕೇಳಬೇಕಾದ್ರೆ ಯಜಮಾನ ಹೇಗಿರಬೇಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ತಾನೆ? ಅಲ್ಲಿ ಫೇಲ್ ಆಗಿದ್ರೆ ಯಾರು ಅಪ್ಪನಿಗೆ ಹೆದರ್ಕೊಳ್ಳಲ್ಲ, ಗಂಡನಿಗೂ ಹೆದರ್ಕೊಳ್ಳಲ್ಲ. ಅಯ್ಯೋ ಬತ್ತದ ಒಂದು ವೇಸ್ಟ್ ಬಾಡಿ ಅಂತ ಮಾಡಿಟ್ಬಿಡ್ತಾರೆ. ಬೇಯಿಸ್ಕೊಂಡು ತಿನ್ನು ಇಲ್ಲ ಹೋಗು ಅನ್ನೋ ಮಟ್ಟ ಕೊಟ್ಟಾಗಿರುತ್ತೆ ಫ್ಯಾಮಿಲಿ. ಯಾವುದು ಯೂನಿಟ್ ಬರಲ್ಲ. ಸೊ ಇದು ಯಾಕೆ ಬರ್ತಾ ಇದೆ ಅಂದರೆ, ಸಮಯ ಅನ್ನೋದನ್ನು ಸಮಯದಲ್ಲಿ ಅದಕ್ಕೇನು ಹೇಳ್ತಾರೆ ಅಂದರೆ, ಸಾಕಷ್ಟು ಸಲ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಸಮಯವನ್ನು ಯಾರು ಪ್ರೀತಿಸ್ತಾರೆ ಭಗವಂತ ನಿಮ್ಮ ಜೊತೆಲೇ ಇರ್ತಾರಂತೆ. ಅದಕ್ಕೆ ಭಗವಂತ ಧರ್ಮದಲ್ಲಿ ಒಂದು ವಿಚಾರ ಇದೆ, ಎಲ್ಲವನ್ನೂ ನನಗೆ ಒಪ್ಪಿಸ್ಬಿಡು, ಆಸ್ತಿ ಇರಲಿ ಏನೇ ಇರಲಿ ನಿಮ್ಮ ಕುಟುಂಬ ಎಲ್ಲವನ್ನೂ ನನಗೆ ಒಪ್ಪಿಸೋ ಮೂರ್ಖ, ನಾನು ಅವ್ರಿಗೆ ಏನೇನು ಕೊಡಬೇಕು ಯಾವ ಟೈಮ್ ಎಲ್ಲವನ್ನೂ ಕೊಡ್ತೇನೆ ಅಂತ ಭಗವಂತ ಕಾಯ್ತಾ ಇದ್ದೇನೆ ರೀ. ನಮ್ಮ ಜನಕ್ಕೆ ದುರಹಂಕಾರ, ಎಲ್ಲವನ್ನೂ ನಾನು ಮಾಡ್ತೀನಿ, ಎಲ್ಲವನ್ನೂ ನಾನು ಸಾಕ್ತೀನಿ, ಈ ದುರಹಂಕಾರದಿಂದ ಭಗವಂತ ಕೈಗೆ ಸಿಕ್ಕಲ್ಲ. ನಿಮ್ಗೆ ಏನೇನು ಬೇಕು ಎಲ್ಲಕ್ಕೂ ಟಾಟಾ, ನೀವು ಬರೀ ಡ್ರೀಮ್ಸ್, ಬರೀ ಕನಸಲ್ಲೇ ಕಾಲ ಕಳಿಬೇಕು. ಅಯ್ಯೋ ಎದುರುಗಡೆ ಬಿಲ್ಡಿಂಗ್ ಕಟ್ತಾ ನನಗಿಲ್ಲ, ಅಯ್ಯೋ ಎದುರುಗಡೆ ಗಂಡು ಮಗು ಆಯಿತು ನನಗೆ ಹೆಣ್ಮಗು ಆಯಿತು, ಅಯ್ಯೋ ಅವಳಿಗೆ ಮದುವೆ ಆಗಾಯಿತು ನನಗೆ ಮದುವೆ ಆಗಲಿಲ್ಲ. ಹಿಂಗೆ ಕನಸು ಕಾಣ್ಕೊಳ್ತಕ್ಕಂಥ ಇಂದಿನ ರಹಸ್ಯ ದುರಹಂಕಾರ. ಎಲ್ಲವೂ ನನಗೆ ಗೊತ್ತು. ಊಟ ಮಾಡಿದ ಊಟನ ಭಗವಂತ ಹೇಳ್ತಾನೆ ನನಗೆ ಒಪ್ಸಪ್ಪ ನಾನೇ ಕರಗಿಸ್ತೀನಿ ಅಂತ. ಊಟ ಮಾಡೋಕ್ಕೆ ಮುಂಚೆ ಭಗವಂತ ಹೇಳ್ತಾನೆ ನನ್ನ ಸ್ಮರಣೆ ಮಾಡು, ನೀನು ತಿನ್ನೋ ಊಟ ವಿಷ ಆಗಿದ್ರೂ ಅಮೃತ ಆಗತ್ತೆ ಅಂತ. ಅದನ್ನು ನಾರಾಯಣ ಒಪ್ಕೊಂಡಿರ್ತಕ್ಕಂಥ 2 ಭಾಗದಲ್ಲಿ ಕೆಲಸ ಮಾಡ್ತಾನೆ. ಊಟ ಮಾಡೋಕ್ಕೆ ಮುಂಚೆ ಯಾರೋ ನಾರಾಯಣ ಅಂತ ಹೆಸರು ಹೇಳಿ ಅನ್ನವನ್ನು ಮುಟ್ತಾರೋ ಅದು ಮಹಾಪ್ರಸಾದ ಆಗತ್ತೆ. ಊಟ ಆದಮೇಲೆ ಯಾರು ಕೃಷ್ಣಾರ್ಪಣಮಸ್ತು ಅಂತ ಹೊಟ್ಟೆ ಒಂದು ಸಲ ಸವರ್ತಾರೋ ಆ ತಿಂದಂಥ ಊಟ ಪ್ರಸಾದವಾಗತ್ತೆ. ಈ ಸತ್ಯ ನಮ್ಮ ಜನಗಳಿಗೆ ಗೊತ್ತೇನ್ರಿ? ತಿನ್ನುವಾಗಲೇ ಬಂಬಡಿ ಹೊಡ್ಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಕೋಪ ಮಾಡ್ಕೊಂಡು ತಿನ್ನೋರಿಗೆ ದೇಹ ಎಲ್ಲ ವಿಷ. ಅದೇ ರೀ ಇವತ್ತು ಕ್ಯಾನ್ಸರ್ ಆ್ಯಂಡ್ ಶುಗರ್, ಇದು ನೀವುಗಳೇ ಮಾಡ್ಕೊಳ್ತಾ ಇರೋದೇ ಹೊರ್ತು ಇನ್ನು ಸೆಕೆಂಡ್ ರೋಲ್ಗೆ ಬರ್ತಾ ಇದೆ ಅಂತ ಪೇಪರ್ ನೋಡಿದೆ ಬೆಳಗ್ಗೆ. ಕೋವಿಡ್ ಹೊಸ ತಳಿ ಉತ್ಪತ್ತಿ ಆಗ್ತಾ ಇದೆ, ರೆಡಿಯಾಗಿರಿ. ಯಾಕೆ ಅಂದರೆ ಅರ್ಧ ರಾತ್ರಿಯಲ್ಲಿ ತಿನ್ನೋರಿಗೆ, ಅರ್ಧ ರಾತ್ರಿಯಲ್ಲಿ ಎಚ್ಚರಿಕೆ ಇರೋರಿಗೆ ಇದೊಂದು ದೊಡ್ಡ ಪನಿಷ್ಮೆಂಟ್. ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂದರೆ ನೀವುಗಳೇ. ಅಪ್ಪಿತಪ್ಪಿ ಸ್ವಲ್ಪ ಉಳ್ಕೊಂಡಿರ್ಬೋದು, ಈಗ ಕಂಟಿನ್ಯೂ ಆಗುತ್ತೆ. ಇದನ್ನು ನನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎದುರಿಸ್ತಾ ಇಲ್ಲ ನಾನು, ಜ್ಯೋತಿಷ್ಯ ಭವಿಷ್ಯ ಹೇಳ್ತಾ ಇಲ್ಲ. ಕೋವಿಡ್ ಕಮಿಂಗ್ ಬೆಳಗ್ಗೆ ಪೇಪರಲ್ಲಿ ನೋಡಿದೆ 2 ಸಲ, ಯಾವಾಗ ಎಷ್ಟೋ ದೇಶದಲ್ಲಿ ಬಂದಿದೆಯಂತೆ, ಇಲ್ಲಿ ಬಂದೈತೆ ಅಂತ ಎದುರ್ಕೋತಾರೆ ಅಂತ ಇನ್ನೂ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಕೋವಿಡ್ಡು ಹೋಗಿಲ್ಲಮ್ಮ, ಇದೆ. ನಾವು ಅಂದ್ಕೊಂಡಿದ್ದೀವಿ ಹೊಟ್ಟೈತು ಅಂತ, ಇಲ್ಲ ಇದೆ. ಅದನ್ನು ಬೇರೆ ಹೆಸರು ಕೊಟ್ಟು ಟ್ರೀಟ್ ಮಾಡ್ತಾವ್ರೆ ಅಷ್ಟೇ, ಹೆಸರು ಚೇಂಜ್ ಮಾಡವ್ರೆ. ಅದಕ್ಕೋಸ್ಕರ ಹಳೆ ಮದ್ಯ ಹೊಸ ಬಾಟ್ಲು ಅಂತ ಗಾದೆ ಹೇಳ್ತಾರೆ. ಹಾಗೆ ಈ ರೀತಿಯಾಗಿರ್ತಕ್ಕಂತಹ ವಿಚಾರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹ ದೊಡ್ಡ ಲೋಪ ಏನು ಅಂತಂದರೆ, ಸಮಯ ಅಂತಕ್ಕಂಥದ್ದನ್ನು ಯಾರು ಗುರುತಿಸಲ್ವೋ ಅವ್ರ ಮಾತು ಯಾರು ಕೇಳಲ್ಲಮ್ಮ. ಸಮಯಕ್ಕೆ ಏನು ಮಾಡಬೇಕು? ಗುರುತಿಸ್ಬೇಕು, ಫಿಕ್ಸು. ನೀವು ಮನೆ ಯಜಮಾನ ಒಂದು ಮಾಡಿದ್ರೆ ಹೆಂಡತಿ ಫಾಲೋ ಅಪ್ ಮಾಡ್ತಾಳೆ, ಗಂಡ ಹೆಂಡತಿ ಇಬ್ಬರು ಫಾಲೋ ಅಪ್ ಮಾಡಿದ್ರೆ ಮಕ್ಕಳು ಹಿಂದೆ ಬರ್ತಾರೆ. ಹೇಗಿರುತ್ತೆ ಮನೆ? ಸ್ವಾಮಿ ನಾವು ಮಾಡಬೇಕು ಅಂತ ಭಾರಿ ಕಷ್ಟಪಡ್ತೀವಿ, ಭಾರಿ ಪೂಜೆ ಇಲ್ಲೇ ತಪ್ಪಾಗ್ತಾ ಇರೋದು. ನೀವು ಪೂಜೆ ಮಾಡೋದ್ರಿಂದ ಚೇಂಜ್ ಆಗಲ್ಲ, ಯಾರೂ ಚೇಂಜ್ ಆಗೋಕ್ಕಾಗಲ್ಲ. ಪೂಜೆ ಮಾಡಿದವ್ರು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದು ಸತ್ಯ ಗೊತ್ತಿಲ್ವಲ್ಲ ಪೂಜೆ ಏನು ಮಾಡಬೇಕಂತ. ಉದಾಹರಣೆ, ಶುಕ್ರವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಅಂತ ಸಾಮಾನ್ಯವಾಗಿ ತಿಳ್ಕೊಂಡ್ರೆ ವಿಷಯ, ಹೌದಾ? ಬೆಳಿಗ್ಗೆನೋ ಸಂಜೆನೋ ಮಾಡಬೇಕು ಅಂತ ಇದೆ, ಮಾಡಿದ್ರೆ ಒಳ್ಳೆಯದು ಅಂತಿದೆ. ಆ ಒಳ್ಳೆಯದು ಅಂತ ಹೇಳೋದ್ರಲ್ಲಿ ಒಂದು ಕೆಟ್ಟದಿದೆ, ಅದು ಬಿಟ್ಬಿಡ್ತಾರೆ. ಅದನ್ನು ಹೇಳ್ತಾರೆ ಇದನ್ನು ಪಾರಾಯಣ ಮಾಡಿ ಅಂತ. ಏನು ಮಾಡಬೇಕು? ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದಕ್ಕೆ ಮುಂಚೆ ಜಪ ಮಾಡಬೇಕು. ಯಾವುದೇ ಮಂತ್ರಗಳನ್ನು ಪಠನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಜಪ ಮಾಡದೆ ಅಂದರೆ ಇನ್ವಿಟೇಷನ್ ಪ್ರಿಂಟ್ ಮಾಡದೆ ಮದುವೆಗೆ ಯಾರಮ್ಮ ಬರ್ತಾರೆ? ಯಾರು ಬರಲ್ಲ ಅಲ್ವಾ? ಹಾಗಿರಬೇಕಾದ್ರೆ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನೀವು ಭಗವಂತ ಸ್ವಲ್ಪ ನಮ್ಮ ಕಡೆ ನೋಡಲಿ ಅನ್ನೋ ಪ್ರಜ್ಞೆ ಬೇಕಲ್ಲ. ಅದಕ್ಕೆ ಅವ್ರಿಗೆ ಪೀಠ ಹಾಕಿ ಮಣೆ ಹಾಕಿ ಕೂರಿಸಿ 10 ಭಾಗ ನೀವು ವಿಷ್ಣು ಸಹಸ್ರನಾಮ ಬರ್ತಕ್ಕಂಥ ಎಷ್ಟು ಅಕ್ಷರಗಳಿದೆ ಯಾರು ಗೊತ್ತು ಸ್ವಾಮಿ?
ಗಾಯತ್ರಿ ಮಂತ್ರದಲ್ಲಿ ಎಷ್ಟು ಅಕ್ಷರಗಳಿದೆ, ಅದಕ್ಕೆ ಎಷ್ಟು ಭಾಗ ಜಪ ಮಾಡಬೇಕು, ಇಲ್ಲವೇ ಇಲ್ಲ. ಸೋಮನ್ ಪುಸ್ತಕ ನೋಡ್ಕೊಂಡು ಹೇಳ್ತಿರೋದೆ, ಕೆಲವು ಮೇಲಂತೂ ಹಿಂಗೆ ಜೋಡಿಸ್ಬಿಟ್ಟಿರ್ತಾನೆ ಬುಕ್ಕು ಸ್ಟಾಲ್, ಮಂಗಳವಾರಕ್ಕೊಂದು, ಬುಧವಾರಕ್ಕೊಂದು, ಶುಕ್ರವಾರಕ್ಕೊಂದು, ಹೇಳಿದ್ದು. ಅಮ್ಮ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ, ಕಾಳಿ ಅವತಾರ ತಾಳ್ಬಿಟ್ಟಿರ್ತಾರೆ. ಯಾರು ಹೆಣ್ಣು ಪ್ರತಿದಿನ ಮನೆಯಲ್ಲಿ ಮಂತ್ರ ಪಠನೆ ಮಾಡ್ತಾರೆ, ಮಹಾಕಾಳಿ ರೂಪವನ್ನು ತಾಳ್ತಾರೆ. ಗಂಡಸರು ಓಡೋಗ್ಬಿಡ್ಬೇಕು, ಇವಳು ಪೂಜೆ ಮಾಡಿ ನನ್ನೂ ಹಾಳು ಮಾಡಿಬಿಟ್ಲು ಅಂತ ಬೈಕಂಡೇ ಹೋಯ್ತಾನೆ ಗಂಡ. ಟೈಮ್ ಸರಿಗೆ ತಿಂಡಿ ತಿನ್ನಲ್ಲ, ಪೂಜೆಲೇ ಕೂತ್ಬಿಡ್ತಾರೆ, ಗಂಡ ಮಕ್ಕಳು ಗಮನಿಸೋದೇ ಇಲ್ಲ, ಮನೆ ಹೆಂಗ್ರಿ ಆಗತ್ತೆ, ಮನೆಯಲ್ರಿ ಉದ್ಧಾರ ಆಗತ್ತೆ. ಇದಿಷ್ಟು ವಿಷಯ ತಿಳ್ಕೊಳ್ಳಿ. ಯಾಕೆ ಈ ಥರ ತಾಪತ್ರಗಳು ಜಾಸ್ತಿ ಆಗ್ತಾ ಇದೆ? ಎಲ್ರಿಗೂ ಸಮಯ ಪ್ರಜ್ಞೆ ಬೇಕು, ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಏನು ಕೊರತೆ ಆಗಿದೆ ಹೇಳ್ಬಿಡಿ ಸ್ವಾಮಿ ಅಂದರೆ, ಮನೆ ಯಜಮಾನನ ಮಾತು ಯಾರ ಮನೆಯಲ್ಲಿ ಯಾರು ಕೇಳ್ತಾ ಇಲ್ವೋ ಆ ಮನೆಯಲ್ಲಿ ಯಾರಿಗೂ ನಿದ್ದೆ ಸರಿಗೆ ಬರಲ್ಲ, ಒದ್ದಾಡ್ತಿರ್ತಾರೆ, ಕಾಲು ಹಿಂಗೋಯ್ತದೆ, ಒಂದು ಕೈ ಹಿಂಗೋಯ್ತದೆ, ಯಾರಿಗೂ ಮನೇಲಿ ನಿದ್ದೆ ಬರಲ್ಲಮ್ಮ. ಮನೆ ಯಜಮಾನ ಸಮಯ ಪ್ರಜ್ಞೆ ಇಲ್ಲದಿದ್ದಾಗ ಮನೆಯ ಕುಟುಂಬದವರಿಗೆ ಯಾರಿಗೂ ಸಕಾಲಕ್ಕೆ ನಿದ್ದೆ ಬರುವುದಿಲ್ಲ. ಇದು ದೊಡ್ಡ ಶಾಪ, ಇದು ಯಜಮಾನಿಗೆ ತಟ್ಟೋದು. ಇದು ಯಜಮಾನ್ಗೆ ಗೊತ್ತಿರಬೇಕಲ್ಲ. ಹೈ ಮನಿಕೋ ಲೈಟ್ ಆಫ್ ಮಾಡ್ತೀನಿ, ಹೈ ಮನಿಕೋ ಟಿ ವಿ ಆಫ್ ಮಾಡ್ತೀನಿ, ಬರೀ ಆರ್ಡ್ರು. ನಾನು ಮಾಡಿರೋ ಗನಬಾರಿ ಕೆಲಸ ಏನು ಅಂತ ಗೊತ್ತಿಲ್ಲ ಅಪ್ಪನಿಗೆ. ಈ ರೀತಿಯಾಗಿ ಇದು ಕಟ್ಟಿಟ್ಟ ಬುತ್ತಿ. ಸಮಯ ಪಾಲನೆ ಯಾವ ಮನೆಯಲ್ಲಿ ಯಜಮಾನ ಮಾಡಿಲ್ವೋ ಮಕ್ಕಳು ನಿಮ್ಮ ಮಾತು ಕೇಳಲ್ಲ ರೀ, ಬರೆದಿಟ್ಕೊಂಬಿಡಿ. ಮದುವೆ ಆದರೂ ಅಷ್ಟೇ, ಮದುವೆ ಆಗದೇ ಇದ್ರೂ ಅಷ್ಟೇ, ಕತೆ ಅಷ್ಟೇ. ಹಾಗಿರಬೇಕಾದ್ರೆ ಇಲ್ಲಿ ಅಪರಾಧ ಏನಾಗ್ತಾ ಇದೆ ಅಂದರೆ, ಇದಕ್ಕೆ ಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಒಂದು ನೆನ್ನೆ ಹೇಳಿದೆ, ಶಿವಪಾರ್ವತಿ ನಮ್ಮ ಮನೆಯಲ್ಲಿ ಸದಾ ವಾಸ ಮಾಡಬೇಕಂತೆ. ಯಾರ ಮನೆಯಲ್ಲಿ ಶಿವ ಅಂತ ಇರಲೇಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನೆಮ್ಮದಿ ಬೇಕು, ಎಲ್ರಿಗೂ ಇಷ್ಟ. ಶಿವ ಯಾರ ಮನೇಲಿರ್ತಾನೆ ಅಂದರೆ, ಯಾರ ಮನೇಲೂ ಇಲ್ಲ, ಎಲ್ಲರ ಮನೇಲಿರೋನು ರುದ್ರ, ಮಹಾಕಾಳಿ ರೂಪ. ಎಲ್ರಿಗೂ ಕೋಪ, ಆವೇಶ, ಬೇಜಾರು, ಒತ್ತಡ, ರುದ್ರ ಇದ್ದಾನೆ. ಶಿವ ಇರಬೇಕಿತ್ತು, ಯಾಕಿಲ್ಲ? ಮನೆಯ ದಿಕ್ಕಿನಲ್ಲಿ ಶಿವ ವಾಸ ಮಾಡ್ತಾರೆ. ಯಾರ ಮನೆಯಲ್ಲಿ ದಿಕ್ಕುಗಳಿದೆ? ಇಲ್ಲ. ಇನ್ನೊಬ್ಬರ ಮನೆಗೆ ಜೈಂಟಿ, ಆಮೇಲೆ ಮೂಲೆಗಳು ಮುರಿದು ಬಿಟ್ಟಿರ್ತಾರೆ, ಅವರ ಮನೆಯಲ್ಲಿ ಶಿವ ಇಲ್ಲ. ರುದ್ರತಾಂಡವ, ದಿನ ಡ್ಯಾನ್ಸು, ಹುಚ್ಚು ಡ್ಯಾನ್ಸ್ ನಡೆಯುತ್ತೆ. ಮನೇಲಿ ಯಾರಿರಬೇಕು? ಶಿವ ಇರಬೇಕು. ಯಾರನ್ನ ಇಟ್ಕೊಂಡಿದ್ದೀರಾ? ರುದ್ರನ್ನ ಇಟ್ಕೊಂಡಿದ್ದೀರಾ. ಆದ ಕಾರಣದಿಂದಾಗಿ ಸಮಯ ಪಾಲನೆ ಮಾಡಬೇಕು ಅನ್ನೋ ಕ್ಲಾರಿಟಿ ಬೇಕು ಅಂದರೆ, ನಿಮ್ಮ ಮನೆಯ ದಿಕ್ಕುಗಳು ಸರಿಯಾದ ರೀತಿಯಲ್ಲಿದ್ದಾಗ, 8 ದಿಕ್ಕುಗಳಿದ್ದರೆ ನಿಮ್ಮಂಥ ಕೋಟಿಪತಿಗಳು ಇನ್ಯಾರೂ ಇಲ್ಲ. ಸ್ವಾಮಿ ದಿಕ್ಕೈತೆ ಅಂತ ನೀವೇನಾದ್ರು ಹೇಳಿದ್ರೆ ದಯವಿಟ್ಟು ಫೋಟೋ ಕಳಿಸಿ. ನಿಮ್ಮ ಮನೆಯಲ್ಲಿ ದಿಕ್ಕು 4, 8 ದಿಕ್ಕು ಇದೆ ಅಂತ ಅನ್ನೋದು ಆದರೆ ದಯವಿಟ್ಟು ಫೋಟೋ ಕಳಿಸಿ. ನಿಮ್ಮ ಚಿತ್ರಣವನ್ನು ನಾನು ಇಲ್ಲಿಂದನೇ ಮಾತಾಡ್ತೀನಿ ಕೂತ್ಕೊಂಡು, ಗೊತ್ತಾಗತ್ತೆ. ಅಯ್ಯೋ ಅವೆಲ್ಲ ಯಾಕೆ ಹೇಳ್ಕೋಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ತಿಳ್ಕೋಬೇಕು ಅಂದರೆ ಪ್ರಯತ್ನ ಮಾಡಿ. ಹೇಳಕ್ಕೆ ನಾವು ರೆಡಿ ಇದ್ದೀವಿ, ಕೇಳಿಸ್ಕೊಳ್ಳೋಕೆ ನೀವು ರೆಡಿ ಇರಿ. ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರು ಕೂಡ ಪರಿವರ್ತನೆ ಆಗಬೇಕು ಅಂದರೆ ಇದರ ಒಳಗಡೆ ಬೀಳಬೇಕು, ಬಿದ್ದು ಏಳಬೇಕು.